ಸನ್ಮಾರ್ಗ ಚಾನೆಲ್ನ ವಿಶೇಷ ಕಾರ್ಯಕ್ರಮ ರಂಜಾನ್ ಕ್ವೆಶ್ಚನ್ ಅವರ್ನಲ್ಲಿ ನಿಮ್ಮ ಮುಂದೆ ಮತ್ತೊಮ್ಮೆ ಈಗಾಗಲೇ 2 ಎಪಿಸೋಡ್ ಮಾಡಿದಂತಹ ಅತಿಥಿ ವಾಗ್ಮಿ ಹಾಗೆ ಜ್ಞಾನ ಭಂಡಾರವನ್ನು ಇರುವಂತಹ ವ್ಯಕ್ತಿ ಅಂತಲೂ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮೊಹಮ್ಮದ್ ಕುಂಞಿ ಅವರು ನಮ್ಮೊಟ್ಟಿಗಿದ್ದಾರೆ. ಇವತ್ತಿನ ವಿಚಾರ ಹೇಳಿದರೆ ಬಡ್ಡಿ ವ್ಯವಹಾರ. ಬಡ್ಡಿ ವ್ಯವಹಾರ ಅಂತ ಹೇಳಿದ ತಕ್ಷಣ ಎಷ್ಟೋ ಜನ ಜಗತ್ತಲ್ಲಿ ಬಡ್ಡಿ ವ್ಯವಹಾರದಲ್ಲೇ ಕೋಟ್ಯಾಧೀಶರಾಗಿದ್ದವರಿದ್ದಾರೆ. ಆದರೆ ಮುಸ್ಲಿಮರಲ್ಲಿ ಬಡ್ಡಿ ವ್ಯವಹಾರ ನಿಷಿದ್ಧ ಅಂತ ಹೇಳುವಂಥದ್ದು ವಿಷಯ ಇದೆ. ಈ ವಿಚಾರವಾಗಿ ನಾವು ಇವರ ಹತ್ರ ಮಾತಾಡಲಿಕ್ಕಿದ್ದೇವೆ. ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ಸರ್. ರಂಜಾನ್ ಕ್ವೆಶ್ಚನ್ ಟೈಮ್ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್, ಸಿಹತ್ ಕ್ಯಾನಿಂಗ್ ಕೋ ಗೋವಾ, ತಾಜ್ ಸೈಕಲ್ಸ್ ಮ್ಯಾಂಗ್ಳೂರ್, ರಿಮ್ ಡೇಟ್ಸ್ ಮ್ಯಾಂಗ್ಳೂರ್, ಡಿಸೈನ್ ಪ್ಲಸ್ ಮ್ಯಾಂಗ್ಳೂರ್. ಈಗಾಗಲೇ ಹೇಳಿದಾಗೆ ಬಡ್ಡಿ ವ್ಯವಹಾರ ಮುಸ್ಲಿಮರಲ್ಲಿ ಇಸ್ಲಾಮಲ್ಲಿ ನಿಷಿದ್ಧವ? ಹೌದಾದರೆ ಯಾಕೆ? ಇಸ್ಲಾಮಿನಲ್ಲಿ ಬಡ್ಡಿ ನಿಷಿದ್ಧ. ಬಡ್ಡಿ ವ್ಯವಹಾರಗಳನ್ನು ಇಸ್ಲಾಂ ಮಹಾಪಾಪ ಅಂತ ಹೇಳಿದೆ. ಮಹಾಪಾಪಗಳು ಅಂತ ಕೆಲವು ಪಾಪಗಳಿವೆ. ಕೊಲೆ, ಅದೇ ರೀತಿ ದೇವ ಸಹಭಾಗಿತ್ವ, ಬಡ್ಡಿ, ಇದೆಲ್ಲ ಮಹಾಪಾಪಗಳು ಎಂಬ ಆ ಪಟ್ಟಿಯಲ್ಲಿರುವಂತಹ ಪಾಪ ಆಗಿದೆ. ಬಡ್ಡಿ ಎಂಬುದು ಬಹಳ ದೊಡ್ಡ ಮೋಸ, ಬಡ್ಡಿ ಬಹಳ ದೊಡ್ಡ ಅಕ್ರಮ, ಬಡ್ಡಿಯ ವ್ಯವಹಾರಗಳು ಬಹಳ ದೊಡ್ಡ ಅನ್ಯಾಯ. ಜಗತ್ತಿನ ಯಾವ ಧರ್ಮಗಳು ಬಡ್ಡಿಯನ್ನು ಒಪ್ಪುವುದಿಲ್ಲ. ಎಲ್ಲ ಧಾರ್ಮಿಕ ಗ್ರಂಥಗಳು ಬಡ್ಡಿಯನ್ನು ನಿಷೇಧಿಸ್ತದೆ. ಬಸವಣ್ಣನವರು ಬಡ್ಡಿಯ ವಿರುದ್ಧ ಮಾತಾಡಿದ್ದಾರೆ. ಕರ್ನಾಟಕದ ಐಕಾನ್ ಬಸವಣ್ಣ. ಅಂದರೆ ಜಗತ್ತಿನಲ್ಲಿ ಎಲ್ಲ ಧರ್ಮಗಳು ಬಡ್ಡಿಯನ್ನು ವಿರೋಧಿಸಿದೆ. ಯಾಕಂದರೆ ಬಡ್ಡಿ ಎಂಬುದು ಬಹಳ ದೊಡ್ಡ ಕ್ರೌರ್ಯ ಅದು. ಆದರೆ ಈ ಜಗತ್ತಿನಲ್ಲಿ ಬಡ್ಡಿ ವ್ಯವಹಾರ ಆರಂಭಿಸಿದವರು ಯಹೂದಿಯರುಗಳು. ಇವತ್ತಿಗೂ ಜಗತ್ತಿನ ಇಕಾನಮಿಯನ್ನು ನಿಯಂತ್ರಿಸ್ತಾ ಇರುವುದು ಯಹೂದಿಗಳಿಗೆ ದೊಡ್ಡ ಪಾತ್ರ ಇದೆ. ಆದ್ದರಿಂದ ಬಡ್ಡಿ ಆಧಾರಿತವಾದ ಇಕಾನಮಿ ಜಗತ್ತಿನಲ್ಲಿ ಇದೆ. ಬಡ್ಡಿಯಿಂದಾಗಿ ಎಷ್ಟೋ ವ್ಯಕ್ತಿಗಳು ಆತ್ಮಹತ್ಯೆ ಮಾಡಿಕೊಂಡದ್ದು ಮಾತ್ರ ಅಲ್ಲ, ಎಷ್ಟೋ ದೇಶಗಳು ದಿವಾಳಿಯಾಗಿದೆ. ಇವತ್ತಿಗೂ ಜಗತ್ತಿನಲ್ಲಿ ಧಾರಾಳ ದೇಶಗಳು IMFನಿಂದ ಪಡೆದ ಸಾಲ ಬಡ್ಡಿ ಕಟ್ಟಲಿಕ್ಕೆ ಆಗದೆ ಜಗತ್ತಿನ ಎಷ್ಟೋ ದೇಶಗಳು ಆರ್ಥಿಕ ಕುಸಿತದಲ್ಲಿ ಇವತ್ತಿಗೂ ಇದೆ. ಎಷ್ಟೋ ದೇಶಗಳು ದಿವಾಳಿಯಾಗಿದೆ ಬಡ್ಡಿಯ ಕಾರಣಕ್ಕೆ ಮಾತ್ರ. ಆದ್ದರಿಂದ ಬಡ್ಡಿ ಎಂಬುದು ಒಬ್ಬ ಮನುಷ್ಯನ ನೆಮ್ಮದಿಯನ್ನು ಹಾಳು ಮಾಡುತ್ತದೆ, ಅವನ ಬದುಕನ್ನು ಹಾಳು ಮಾಡುತ್ತದೆ. ಅದು ದೇಶಗಳನ್ನು ದಿವಾಳಿತನದ ಅಂಚಿಗೆ ತಲುಪಿಸ್ತದೆ. ಬಡ್ಡಿ ಅಂದರೆ ಒಬ್ಬನ ಕಷ್ಟದಿಂದ ನೀವು ಲಾಭ ಮಾಡುವುದು. ನೋಡಿ, ನಾನು ಸಾಲ ಮಾಡೋದು ಯಾವಾಗ? ನನಗೆ ಅತ್ಯಂತ ಅಗತ್ಯ ಇರುವಾಗ. ನನಗೆ ಒಂದು ಇನ್ಕಮ್ ಸೋರ್ಸ್ ಇದೆ, ನನಗಿಷ್ಟು ಖರ್ಚಿದೆ. ಆ ಖರ್ಚನ್ನು ನಾನು ಸರಿದೂಗಿಸ್ತಾ ಇರ್ತೇನೆ ನನ್ನ ಇನ್ಕಮ್ನಲ್ಲಿ. ಅನಿರೀಕ್ಷಿತವಾಗಿ ಕೆಲವು ಖರ್ಚು ಬರ್ಬೋದು. ನನ್ನ ಮಗನಿಗೆ ಆಸ್ಪತ್ರೆಗೆ ದಾಖಲಿಸಬೇಕಾಗಿ ಬಂತು, ಅಥವಾ ನನ್ನ ಪತ್ನಿಯನ್ನು ಆಸ್ಪತ್ರೆಗೆ ದಾಖಲಿಸಬೇಕಾದ ಪರಿಸ್ಥಿತಿ ಬಂತು, ಲಕ್ಷಗಟ್ಟಲೆ ಬಿಲ್ ಆಗ್ತದೆ. ಆವಾಗ ಏನಾಗ್ತದೆ, ನನ್ನ ಬಜೆಟ್ ಅಡಿಮೇಲಾಗ್ತದೆ. ಸೊ ನಾನು ನನ್ನ ಗೆಳೆಯನ ಬಳಿ ಹೋಗಿ ನನಗೆ ಸ್ವಲ್ಪ ಸಾಲ ಕೊಡು ಅಂತ ಹೇಳ್ತೇನೆ. ನನಗೆ ಆಸ್ಪತ್ರೆ ಬಿಲ್ ಕಟ್ಟಬೇಕಾಗ್ತದೆ, ಅಥವಾ ಶಾಲೆ ಫೀಸ್ ಕಟ್ಟಲಿಕ್ಕೆ ಬಾಕಿ ಇದೆ, ನನಗೆ 1 ಲಕ್ಷ ಸಾಲ ಕೊಡುವಂತ. ಆ ಸಾಲ ಕೊಡುವಾಗ ಅವ ಕೇಳುವ ಒಂದು ಪ್ರಶ್ನೆ ಇದೆ, ನನಗೇನು ಲಾಭ ಕೊಡ್ತೀಯ ಅಂತ ಅಲ್ವಾ? ನಾನು ಹೇಳ್ತೇನೆ, ಲಾಭ ಏನಿಲ್ಲ, ನಿನಗೆ ದೇವ ಕೊಟ್ಟಿದ್ದಾನೆ, ನಿನಗೆ ಕೊಟ್ಟಷ್ಟು ನನಗೆ ಕೊಡಲಿಲ್ಲ. ಆದ್ದರಿಂದ ನಿನಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ನಿನಗೆ ಇನ್ನಷ್ಟು ಒಳ್ಳೆಯದಾಗ್ಬೋದು, ನಾನು ಅದನ್ನು ಇಷ್ಟು ಪೀರಿಯಡ್ನಲ್ಲಿ ನಿನಗೆ ವಾಪಸ್ ಕೊಡ್ತೇನೆ. ಆಗ ಅವ ಹೇಳ್ತಾನೆ, ಇಲ್ಲ, ನನಗೆ 1 ಲಕ್ಷ ಕೊಡುತ್ತೇನೆ, 1,25,000 ರೂಪಾಯಿ ವಾಪಸ್ ಕೊಡಬೇಕು. ಇದು ಬಡ್ಡಿ. ಅದರ ಬಡ್ಡಿಯ ಏನು ಬೇಸ್ ಅದು. ಅಂದರೆ ಒಬ್ಬ ಮನುಷ್ಯನ ಸಂಕಷ್ಟದಿಂದ ನೀವು ಲಾಭ ಮಾಡುವುದು ಬಹಳ ದೊಡ್ಡ ಕ್ರೌರ್ಯ ಅದು. ಯಾಕಂದರೆ ಸಾಲ ಮಾಡುವವ ಅವ ಅಷ್ಟು ಅಗತ್ಯ ಇದ್ರೆ ಮಾತ್ರ ಸಾಲಕ್ಕೆ ಹೋಗ್ತಾನೆ. ಆ ಸಂಕಷ್ಟವನ್ನು ದುರುಪಯೋಗ ಮಾಡಿಕೊಂಡು ನೀವು ಅದರಿಂದ ಬಿಸ್ನೆಸ್ ಮಾಡುವುದು, ನೀವು ಅದರಿಂದ ಲಾಭ ಗಳಿಸೋದು, ಇದು ಬಡ್ಡಿಯ ಬೇಸ್ ಅದು. ಆದ್ದರಿಂದ ಇಸ್ಲಾಮಿನ ಮಾಡುತ್ತದೆ, ಅದನ್ನು ನಿಷಿದ್ಧ ಅಂತ ಸಾರಿದೆ ಎಂದು ಮಾತ್ರ ಅಲ್ಲ, ಬಡ್ಡಿಯ ವ್ಯವಹಾರಗಳು ಅತಿ ದೊಡ್ಡ ಪಾಪ ಅಂತ ಹೇಳಿದೆ. ಯಾವುದೆಲ್ಲ ಮನುಷ್ಯನ ನೆಮ್ಮದಿಯ ಬದುಕನ್ನು ಹಾಳು ಮಾಡುತ್ತದೆ, ಯಾವುದೆಲ್ಲ ಮನುಷ್ಯನ ಆತ್ಮಹತ್ಯೆಗೆ ಕಾರಣ ಆಗುತ್ತದೆ, ಅದೆಲ್ಲವನ್ನು ಕುರಾನ್ ನಿಷಿದ್ಧ ಅಂತ ಹೇಳಿದೆ. ಮದ್ಯಪಾನ ಅವುಗಳ ಪೈಕಿ ಒಂದು. ಮದ್ಯಪಾನ ಮನುಷ್ಯನ ಬದುಕನ್ನು ಹಾಳು ಮಾಡುತ್ತದೆ, ಮದ್ಯಪಾನ ಮನುಷ್ಯನನ್ನು ಅವನ ಕುಟುಂಬವನ್ನು ಹಾಳು ಮಾಡುತ್ತದೆ, ಮದ್ಯಪಾನದ ಕಾರಣಕ್ಕೆ ಮನುಷ್ಯ ಸುಸೈಡ್ ಮಾಡಿಕೊಳ್ತಾನೆ. ಬಡ್ಡಿ ಕೂಡ ಹಾಗೆ. ಬಡ್ಡಿ ಮನುಷ್ಯನ ನೆಮ್ಮದಿಯ ಬದುಕನ್ನು ಹಾಳು ಮಾಡುತ್ತದೆ, ಅವನ ಕುಟುಂಬವನ್ನು ಶಿಥಿಲಗೊಳ್ಳಿ. ನೋಡಿ, ಬಡ್ಡಿ ವ್ಯವಹಾರ ಮಾಡುವವರು ಕ್ರೂರಿಗಳು ಅಂತ ಹೇಳ್ತದೆ ಕುರಾನ್. ನೀವು ಸಮಾಜದಲ್ಲಿ ಅದನ್ನು ನೋಡ್ತೀರಿ. ಬಡ್ಡಿ ವ್ಯವಹಾರ ಮಾಡುವ ಒಬ್ಬ ತಂದೆ
ತನ್ನ ಮಗನಿಂದ ಬರಬೇಕಾದ ಬಡ್ಡಿಯನ್ನು ಬಿಡುವುದಿಲ್ಲ. ಹೌದು. ಅಂದರೆ ಆ ಸಿಸ್ಟಮ್ ಏನಿದೆ ಅದು ಮನುಷ್ಯನನ್ನು ಬಹಳ ಕಠೋರಿಯನ್ನಾಗಿ ಮಾರ್ಪಡಿಸ್ತದೆ. ಬಹಳ ಒಂದು ರೀತಿಯ ರಾಕ್ಷಸೀಯ ಮಾನಸಿಕತೆಯನ್ನು ಬಡ್ಡಿ ಬೆಳೆಸ್ತದೆ. ಅದರಿಂದಲೇ ಕುರ್ಆನ್ ಈ ಅನ್ಯಾಯದ ಶೋಷಣೆಯ ಅತ್ಯಂತ ದೊಡ್ಡ ಉಪಾಧಿ ಬಡ್ಡಿ. ಆದ್ದರಿಂದ ಈ ಶೋಷಣೆಯ, ಅನ್ಯಾಯದ, ಅಕ್ರಮದ, ವಂಚನೆಯ ಈ ಸಿಸ್ಟಮನ್ನು ಕುರ್ಆನ್ ಖಡಾಖಂಡಿತವಾಗಿ ನಿಷೇಧಿಸಿದೆ. ಇನ್ನು ಬಡ್ಡಿ ಅಂತ ವಿಚಾರ ಬಂದಾಗ ಬ್ಯಾಂಕ್ ಕಡೆಗೂ ಹೋಗಬೇಕಾಗತ್ತೆ. ನಾವು ಬ್ಯಾಂಕಲ್ಲಿ ನಾವು ಬಡ್ಡಿಗೋಸ್ಕರ ಲೋನ್ ತಗೊಳ್ತೀವಿ, ಲೋನಲ್ಲಿ ಮನೆ ಕಟ್ತೀವಿ, ವೆಹಿಕಲ್ ತಗೊಳ್ತೀವಿ, ಎಜುಕೇಷನ್ ಲೋನ್ ತಗೊಳ್ತೀವಿ. ಅದಕ್ಕೆ ಎಲ್ಲ ಹೇಗೆ ನಿಷಿದ್ಧ ಇದೆಯಾ? ಅದಕ್ಕೂ ಕೂಡ ಅದು ಸಹ ಬಡ್ಡಿಯ ಒಂದು ರೂಪದಲ್ಲೇ ಬರುವಂಥದ್ದು. ನಿಮ್ಮಲ್ಲಿ ಬಡ್ಡಿಯಲ್ಲಿ ಮನೆ ಕಟ್ಟಿದರೆ ಮನೆಯಲ್ಲಿ ಬರ್ಕತ್ತಿಲ್ಲ ಅಂತ ಹೇಳುವಂಥದ್ದು ಇದೆ. ಸೊ ಹಾಗಾಗಿದ್ರೆ ಅಲ್ಲೂ ಸಹ ಬಡ್ಡಿಯನ್ನು ತಿರಸ್ಕರಿಸ್ತೀರಾ? ನೋಡಿ, ಬಡ್ಡಿ ಇಸ್ಲಾಮಿನ ಇಕಾನಮಿ ಹೇಗೆ ಅಂದರೆ ಬಡ್ಡಿ ನಿಷಿದ್ಧ ಮತ್ತು ಜಕಾತ್ ಕಡ್ಡಾಯ. ಆಗಲೇ ಮತ್ತು ಸಾಲ ಕೊಡುವುದನ್ನು ಬಹಳ ದೊಡ್ಡ ಪುಣ್ಯಕರ್ಮ ಅಂತ ಹೇಳಿದೆ ಇಸ್ಲಾಂ. ಅದು ಎಲ್ಲಿ ತನಕ ಅಂದರೆ ದಾನ ಮಾಡುವುದಕ್ಕಿಂತ ಶ್ರೇಷ್ಠ ಅಂತ. ನೀವೊಬ್ಬರಿಗೆ ದಾನ ಮಾಡುವುದು, ನಮ್ಮ ಬಳಿಗೆ ಸಹಾಯಕ್ಕಾಗಿ ಬರುವವರೆಲ್ಲ ಅಗತ್ಯ ಇರುವವರು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಕೆಲವರು ಅಭ್ಯಾಸ ಆದವರು ಇರ್ತಾರೆ. ಸಾಲ ಅಂದರೆ ಸಾಲ ಕೊಡುವುದು ಅದು ಕೆಲವೊಮ್ಮೆ ದಾನ ಧರ್ಮಗಳಿಗಿಂತಲೂ ಶ್ರೇಷ್ಠವಾದದ್ದು ಅಂತ. ಅಂದರೆ ಬಡ್ಡಿಗೆ ಅಲ್ಲ, ಬಡ್ಡಿ ರಹಿತವಾಗಿ ನೀವೊಬ್ಬರಿಗೆ ಸಾಲ ಕೊಡುವುದು ಅಂದರೆ ಇಸ್ಲಾಂ ಕಲಿಸಿಕೊಡುವ ಇಕಾನಮಿ ಅದು. ಇಸ್ಲಾಮಿನ ಇಕನಾಮಿಕ್ ಸಿಸ್ಟಮ್ ಹಾಗೆ. ಬಡ್ಡಿ ನಿಷಿದ್ಧ, ಅಲ್ಲಿ ಬಡ್ಡಿ ಅಂಶಗಳೇ ಇರಬಾರ್ದು ಅಂತ. ಮಾತ್ರ ಜಗತ್ತಿನಲ್ಲಿ ಇವತ್ತು ನಾನು ಪ್ರಥಮವಾಗಿ ಹೇಳಿದಂತೆ ಜಗತ್ತಿನ ಇಕಾನಮಿ ಬಡ್ಡಿ ಆಧಾರಿತ ಇಕಾನಮಿ. ಅಂದರೆ ಯಹೂದಿಯರು ಈ ಜಗತ್ತಿಗೆ ಬಡ್ಡಿಯ ಸಿಸ್ಟಮನ್ನು ಕಲಿಸಿಕೊಟ್ಟಿದ್ದಾರೆ. ಜಗತ್ತಿನ ಎಲ್ಲ ಪ್ರಮುಖ ಬ್ಯಾಂಕ್ಗಳನ್ನು ಅವರು ನಿಯಂತ್ರಿಸ್ತಾ ಇದ್ದಾರೆ. ಇಡೀ ಜಗತ್ತಿನಲ್ಲಿ ಬಡ್ಡಿಯ ಸಿಸ್ಟಮ್ ನಡೆಯುತ್ತಾ ಇದೆ. ಬಡ್ಡಿ ರಹಿತವಾದ ಸಿಸ್ಟಮ್ ಇರುವ ದೇಶಗಳು ಇವೆ. ಅರೇಬಿಯಾದಲ್ಲಿ, ಅರಬ್ ದೇಶಗಳಲ್ಲಿ ಬಡ್ಡಿ ಇಲ್ಲದ, ಇಂಟ್ರೆಸ್ಟ್ ಇಲ್ಲದ ಮನೆ ಕಟ್ಟಲಿಕ್ಕೆ, ವೆಹಿಕಲ್ ಪರ್ಚೇಸ್ ಮಾಡಲಿಕ್ಕೆ, ಬೇರೆ ಯಾವುದೇ ಅಗತ್ಯಗಳಿಗೆ ಬಡ್ಡಿ ಇಲ್ಲದೆ ಸಾಲ ಕೊಡುವಂತಹ ಇಸ್ಲಾಮಿಕ್ ಬ್ಯಾಂಕಿಂಗ್ಗಳು ಕಾರ್ಯಾಚರಿಸುತ್ತಿವೆ ಎಂದು ಮಾತ್ರ ಅಲ್ಲ, ಜಗತ್ತಿನಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಬಡ್ಡಿ ಇಲ್ಲದ, ಇಂಟ್ರೆಸ್ಟ್ ರಹಿತ ಇಕಾನಮಿ ಜಗತ್ತಿನಲ್ಲಿ ಧಾರಾಳ ಕಡೆಗಳಲ್ಲಿದೆ. ಆದ್ದರಿಂದ ಬಡ್ಡಿಯೇ ನಡೆಸಬೇಕು, ಬಡ್ಡಿಯಲ್ಲಿಯೇ ಇರಬೇಕು ಎಂಬುದು ಖಂಡಿತ ಅನಿವಾರ್ಯ ಅಲ್ಲ. ಮತ್ತು ಇಸ್ಲಾಮಿನಲ್ಲಿ ಸಾಲ ಮಾಡುವುದಕ್ಕೆ ಪ್ರೋತ್ಸಾಹ ಇಲ್ಲ. ಇಸ್ಲಾಮಿನಲ್ಲಿ ಸಾಲ ಮಾಡಬಾರ್ದು ಅಂತಲೇ ಹೇಳಿದೆ. ಕೆಲವೊಮ್ಮೆ ಏನಾಗ್ತದೆ, ಮನುಷ್ಯನ ಅಗತ್ಯಗಳ ಬಗ್ಗೆ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಂತ ನೀವು ಹೇಳಿದಿರಲ್ಲ. ಮನುಷ್ಯನ ಅಗತ್ಯಗಳು ಮುಗಿಯುವುದು ಅಂತ ಇಲ್ಲ. ಆದ್ದರಿಂದ ಮನುಷ್ಯ ಬಹಳಷ್ಟು ಸಂದರ್ಭಗಳಲ್ಲಿ ನಾವೆಲ್ಲ ಸಾಲಗಾರರಾಗುವುದು ಯಾಕೆಂದರೆ, ನನ್ನ ಮಕ್ಕಳಿಗೆ ಏನಿರಲಿಲ್ಲ, ರೇಷನ್ ಇರಲಿಲ್ಲ ಮನೆಯಲ್ಲಿ, ರೇಷನಿಗಾಗಿ ನಾನು ಸಾಲ ಮಾಡಿದ್ದೇನೆ ಅಂತ ಹೇಳುವವರು ಬಹಳ ಕಡಿಮೆ ಇರ್ಬೋದು. ನೋಡಿ, ಸಮಾಜದಲ್ಲಿ ಇವತ್ತು ಎಲ್ಲರೂ ಸಾಲಗಾರರು. ಸಾಲ ಇಲ್ಲದವರು ಯಾರಿಲ್ಲ. ನೀವು ಆ ಸಾಲಗಾರರೊಂದಿಗೆ ಕೇಳಿ, ಯಾಕೆ ನೀವು ಸಾಲ ಮಾಡಿದ್ದೀರಿ ಅಂತ ಕೇಳಿದರೆ, ನನ್ನ ಮಕ್ಕಳಿಗೆ ಹಸಿವಿತ್ತು, ರೇಷನ್ ಇರಲಿಲ್ಲ, ಅದಕ್ಕೆ ನಾನು ಸಾಲ ಮಾಡಿದ್ದು ಅಂತ ಹೇಳುವವರು ಯಾರು ಇರಲಿಕ್ಕಿಲ್ಲ. ನನ್ನ ಮಕ್ಕಳಿಗೆ ಡ್ರೆಸ್ ಇರಲಿಲ್ಲ ಹಬ್ಬಕ್ಕೆ, ಅದಕ್ಕೆ ನಾನು ಸಾಲ ಮಾಡಿದ್ದೇನೆ ಎಂದು ಹೇಳುವವರು ಇಲ್ಲ. ನನ್ನ ಮಗ ಆಸ್ಪತ್ರೆಯಲ್ಲಿದ್ದ, ಬಿಲ್ ಕಟ್ಟಲಿಕ್ಕೆ ದುಡ್ಡಿರಲಿಲ್ಲ, ಅದಕ್ಕೆ ಸಾಲ ಮಾಡಿದ್ದೇನೆ ಎಂದು ಹೇಳುವವರು ಬಹಳ ವಿರಳ. ಮತ್ತೆ ನೀವು ಯಾಕೆ ಸಾಲಗಾರರಾದ್ದು ಯಾಕೆಂದ್ರೆ ಇದ್ದ ಸವಲತ್ತು ಸಾಕಾಗದೆ ಹೆಚ್ಚಿಸಲಿಕ್ಕೆ ಹೋಗಿ ಲೈಫ್ ಅನ್ನ ಬೇರೆಯವರ ದುಡ್ಡಲ್ಲಿ ಎಂಜಾಯ್ ಮಾಡಿ ಒಂದು ಸಮಾಜಕ್ಕೆ ಶೋ ಆಫ್ ಮಾಡಬೇಕು. ಅಂದ್ರೆ ನನ್ನ ಮನೆಯ ವಿಸ್ತೀರ್ಣವನ್ನು ನಿರ್ಧರಿಸುವುದು ನನ್ನ ಪಕ್ಕದವನ ಮನೆ. ನನ್ನ ಮನೆ ಎಷ್ಟು ದೊಡ್ಡದಿರಬೇಕು ಅಂತ, ನನ್ನ ಮನೆಯ ವಿಸ್ತೀರ್ಣ ಇಷ್ಟು ಸ್ಕ್ವೇರ್ ಫೀಟ್ ಇರಬೇಕು ಅಂತ ನಿರ್ಧರಿಸುವುದು ನನ್ನ ಸಾಮರ್ಥ್ಯ ಅಲ್ಲ. ಅವನ ಮನೆ ಅಥವಾ ನನ್ನ ಫ್ರೆಂಡ್ಸ್ಗಳ ಮನೆ. ಇದು ನಾವು ಸಾಲಗಾರರಾಗಲಿಕ್ಕೆ ಕಾರಣ. ಆದ್ದರಿಂದ ಬದುಕಿನಲ್ಲೆಲ್ಲ ಸಾಲ ಮಾಡದೇ ಬದುಕಲಿಕ್ಕೆ ಸಾಧ್ಯ ಅಂತ ಅಲ್ಲ ಹೇಳುವುದು. ಆದರೆ ಬದುಕಿಗೆ ಕೆಲವು ಚೌಕಟ್ಟುಗಳಿದ್ದರೆ, ಬದುಕಿನಲ್ಲಿ ಸರಳತೆಯನ್ನು ಬಹಳ ನಿಷ್ಠೆಯಿಂದ ಪಾಲಿಸುವುದಾದರೆ ಖಂಡಿತ ಸಾಲಗಳಿಂದ ಮುಕ್ತವಾಗಿ ಬದುಕಲಿಕ್ಕೆ ಖಂಡಿತ ಸಾಧ್ಯ ಇದೆ. ಇನ್ನು ಮುಸ್ಲಿಮಲ್ಲಿ ಸಹ ವಿವಿಧ ಪಂಗಡಗಳ ಏನು ಹೇಳ್ತಿರೋ ನನಗೆ ಗೊತ್ತಿಲ್ಲ, ಸಲಾಫಿ ಅಥವಾ ಜಮಾತೆ, ಈ ಕೆಲವರೆಲ್ಲ ಕೆಲವು ವಿಷಯಗಳನ್ನು ತುಂಬ ಪರ್ಟಿಕ್ಯುಲರ್ ಆಗಿ ಫಾಲೋ ಮಾಡ್ತಾರೆ. ಕೆಲವರು ಅದನ್ನು ಓಕೆ ಆಗಿ ಸಾಧಾರಣ ಎಷ್ಟಾಗುತ್ತೋ ಅಷ್ಟು ಫಾಲೋ ಮಾಡ್ತಾರೆ. ಹೀಗಿರುವಾಗ ಬಡ್ಡಿ ವ್ಯವಹಾರದಲ್ಲಿ ಯಾರೂ ಸಹ ನಿಮ್ಮವರು ಇಲ್ಲ ಅಂತ ಹೇಳ್ತೀರಾ? ಇಸ್ಲಾಮಲ್ಲಿ ಬಡ್ಡಿ ವ್ಯವಹಾರವೇ ನಡೆಯುವುದಿಲ್ಲ ಅಂತ ಹೇಳ್ತೀರಾ? ನೋಡಿ, ಇಸ್ಲಾಮಿನಲ್ಲಿ ಬಡ್ಡಿ ವ್ಯವಹಾರಗಳು ನಡೆಯುವುದೇ ಇಲ್ಲ ಅಂತ ಅಲ್ಲ. ಮದ್ಯಪಾನ ಮಾಡುವವರು ಇದ್ದಾರೆ,
ಮದ್ಯಪಾನ ಇಸ್ಲಾಮಿನಲ್ಲಿ ನಿಷಿದ್ಧ, ಕೊಲೆ ನಿಷಿದ್ಧ, ಕೊಲೆ ಮಾಡುವವರು ಇದ್ದಾರೆ. ನಾವು ಅದೆಲ್ಲ ಅಪರಾಧಿಗಳನ್ನು ಅಪರಾಧಿಗಳಾಗಿ ಕಾಣಬೇಕು. ಹೌದು. ಇಸ್ಲಾಮಿನ ಶಿಕ್ಷಣದಂತೆ ಒಬ್ಬ ಇಸ್ಲಾಮಿನ ಶಿಕ್ಷಣದಂತೆ ಬದುಕುವುದಾದರೆ ಅವ ಖಂಡಿತ ಮದ್ಯಪಾನಿ ಆಗಲೇಬಾರದು, ಮದ್ಯಪಾನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಇಸ್ಲಾಮಿನ ಶಿಕ್ಷಣದಂತೆ ಬದುಕುವುದಾದರೆ ಅವ ಕೊಲೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕೊಲೆ ಮಾಡೋದು ಬಿಡಿ, ಒಬ್ಬ ಮನುಷ್ಯನ ಶರೀರಕ್ಕೆ ಅಲ್ಲ ಅವನ ಮನಸ್ಸಿಗೆ ಕೂಡ ನೋವು ಮಾಡುವುದು ಅಪರಾಧ ಅಂತ ಕುರ್ಆನ್ನ ಶಿಕ್ಷಣ. ಮಾನವೀಯ ಬೇಸ್. ಅದೇ ರೀತಿ ಕುರ್ಆನ್ನ ಕೋರ್ ಸಬ್ಜೆಕ್ಟ್ ಬಡ್ಡಿ ನಿಷಿದ್ಧ ಅಂತ. ಅಲ್ಲಿ ಇಸ್ಲಾಮಿನಲ್ಲಿ ಬೇರೆ ಬೇರೆ ಸಂಘಟನೆಗಳಿಲ್ಲ ಅಂತ, ಸಲಫ್ ಇರ್ಬೋದು, ಜಮಾತ್ ಇಸ್ಲಾಂ ಇರ್ಬೋದು, ಬೇರೆ ಬೇರೆ ಸಂಘಟನೆಗಳು ಅಥವಾ ಕರ್ಮಶಾಸ್ತ್ರೀಯ ಭಿನ್ನತೆಗಳಿರುವ ಬೇರೆ ಬೇರೆ ವಿಭಾಗಗಳೆಲ್ಲ ಇದೆ. ಆದರೆ ಬಡ್ಡಿ ನಿಷಿದ್ಧ ಎಂಬ ವಿಷಯದಲ್ಲಿ ಅಥವಾ ಮದ್ಯಪಾನ ನಿಷಿದ್ಧ ಎಂಬ ವಿಷಯದಲ್ಲಿ, ವ್ಯಭಿಚಾರ ನಿಷಿದ್ಧ ಎಂಬ ವಿಷಯದಲ್ಲಿ, ಸುಳ್ಳು ಹೇಳುವುದು ನಿಷಿದ್ಧ ಎಂಬ ವಿಷಯದಲ್ಲಿ, ತಂದೆ ತಾಯಂದರಿಗೆ ದ್ರೋಹ ಮಾಡುವುದು ನಿಷಿದ್ಧ ಎಂಬ ವಿಷಯದಲ್ಲಿ ಇತ್ಯಾದಿ ಧಾರಾಳ ವಿಷಯಗಳಿವೆ. ಇಂತಹ ಮೂಲಭೂತ ವಿಚಾರಗಳಲ್ಲಿ ಯಾವುದೇ ಅಭಿಪ್ರಾಯ ವ್ಯತ್ಯಾಸಗಳು ಖಂಡಿತ ಇಲ್ಲ. ಅದೆಲ್ಲ ಮುಸ್ಲಿಮರು ಸರ್ವಸಮ್ಮತವಾಗಿ ಒಪ್ಪಿಕೊಂಡಿರುವಂತಹ, ಒಪ್ಪಲೇಬೇಕಾದಂತಹ ನಿಬಂಧನೆ ಅದು ಬಡ್ಡಿ ನಿಷಿದ್ಧ ಅಂತ. ಇದಿಷ್ಟು ಇಸ್ಲಾಂನಲ್ಲಿ ಬಡ್ಡಿ ವ್ಯವಹಾರ ನಿಷಿದ್ಧ. ಯಾಕೆ, ಅದರ ಉದ್ದೇಶ ಏನು, ಯಾರೆಲ್ಲ ಬಡ್ಡಿ ತಗೊಳ್ಬೋದು, ತಗೊಳ್ಳೇಬಾರದು ಯಾಕೆ ಅನ್ನುವಂಥ ವಿವರವಾದ ಒಂದು ಮಾಹಿತಿಯನ್ನು ಮೊಹಮ್ಮದ್ ಕುಂಞಿ ಅವರು ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ರಂಜಾನ್ ಕ್ವೆಶ್ಚನ್ ಅವರಲ್ಲಿ ಇನ್ನೊಂದು ವಿಚಾರವಾಗಿ ನಾವು ನಿಮ್ಮ ಮುಂದೆ ಇದ್ದೇವೆ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಹಮ್ಮದ್. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity.